ವಿನಾಶದ ಬಹಳಷ್ಟು ಮುನ್ಸೂಚನೆಗಳು ನಮಗೀಗಾಗಲೇ ಲಭ್ಯ ಆಗ್ತಾ ಇದೆ. ಸಾಗರ ಹಾವುಗಳಿದೆ, ಕಾಳಿಂಗ ಸರ್ಪಗಳಿದೆ, ನಾನಾ ಥರದ ಜಾತಿಗಳು. ನಾವೇನೇನು ಹಾವುಗಳು ನೋಡ್ತೀವೋ ಎಲ್ಲ ಜಾತಿಯ ಹಾವುಗಳು ಕೂಡ ಜೀವದ ಉಳಿವಿಕೆಗಾಗಿ, ಆ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಅವು ಪಡ್ತಾ ಇರ್ತಕ್ಕಂಥ ಆ ಪರಿಪಾಠ ಎಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಬೆಗಡೆಯ ನೀವು ಬಯಲು ಚೇರಿ ಮುನ್ನ ಚೂಟನೆ ಒಂದು ಒಕ್ಕ ಜಾಮ. 3 ಗಂಟೆಗಳ ಕಾಲ ಎಲ್ಲ ಪ್ರಾಣಿಗಳು ಪರಸ್ಪರ ವೈರತ್ವವನ್ನು ಮರೆತು ಬಿಟ್ಟು ಒಂದೇ ಕಡೆ ಕೂತಿರ್ತವಂತೆ. ಹಾವಿನ ಪಕ್ಕ ಮುಂಗ್ಸಿ ಪಕ್ಕ ಹಾವು, ಹುಲಿ ಪಕ್ಕ ಹಸು ಪಕ್ಕ ಹುಲಿ. ಟರ್ಕಿಲೂ ಸಿಕ್ಕಿದೆ. ಮನೆಯಲ್ಲಿ ಎಲ್ಲೋ ಇದ್ದಂತ ಒಂದು ಕುರಿಗಳ ಹಿಂಡೆ ಊರ್ ಬಿಟ್ಟು ಓಡ್ತಾ ಇದ್ದಿದ್ ನೋಡಿ ಯಾಕೆ ಹಿಂಗ್ ಓಡ್ತಾವೆ ಅಂತಂದ ಒಂದು ಕೆಲವು ನಿಮಿಷಗಳಲ್ಲಿ ಭೂಕಂಪ ಸಂಭವಿಸಿದ ಉದಾಹರಣೆ ಟರ್ಕಿಲೇ ನಡೆದಿದೆ. ಇನ್ನೂ ಏನೇನು ದುರಂತಗಳು ಕಾದಿದೆಯೋ ನೋಡ್ಬೇಕಾಗುತ್ತೆ. ಇದು ನಿಜವಾಗೂ ಚೈನಾದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಯಾವುದು ದುರಂತದ ಮುನ್ಸೂಚನೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಪ್ರಕೃತಿ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಒಂದು ಉತ್ತರ. ವೀಕ್ಷಕ ಬಂಧುಗಳೇ, ವಿನಾಶದ ಬಹಳಷ್ಟು ಮುನ್ಸೂಚನೆಗಳು ನಮಗೀಗಾಗಲೇ ಲಭ್ಯ ಆಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಒಂದು ವಿಚಿತ್ರವಾದ ಘಟನೆ ಚೈನಾ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ದಕ್ಷಿಣ ಚೀನಾದ ಗುವಾನ್ಸಿ ಜುವಾಂಗ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹಾವುಗಳ ಸಾಕಾಣಿಕಾ ಕೇಂದ್ರದ ಮೇಲೆ ಹರಿದಂತ ಬೃಹತ್ ಪ್ರವಾಹದ ಕಾರಣದಿಂದಾಗಿ ಸರಿಸುಮಾರು 900 ಹಾವುಗಳು, ವಿವಿಧ ತಳಿಯ ಹಾವುಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರತಕ್ಕಂಥದ್ದನ್ನ ಸಂರಕ್ಷಿಸೋದಕ್ಕಾಗಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮದ ಕಾರಣದಿಂದಾಗಿ ಹಾವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ತಂಡಗಳನ್ನು ಕೂಡ ಅಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಹಿನ್ನೆಲೆ ಬಹಳಷ್ಟಿದೆ. ಯಾಕೆಂದ್ರೆ ಹಾವುಗಳ ಸಂತತಿ ನಾಶ ಆದರೆ ರೈತನಿಗೆ ಭಾರಿ ತೊಂದರೆ ಆಗುತ್ತೆ ಅಂತಕ್ಕಂಥ ಸತ್ಯವನ್ನು ಕೂಡ ಅವರು ಅರ್ಥ ಮಾಡ್ಕೊಂಡ್ರ ಕಾರಣಕ್ಕಾಗಿನೇ ಅದರ ಸಂರಕ್ಷಣೆ ವಿಚಾರದಲ್ಲೂ ಕೂಡ ಕ್ರಮವನ್ನ ತಗೊಳ್ತಕ್ಕಂಥ ದಿಕ್ಕಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹಾವುಗಳ ಸಾಕ್ತಕ್ಕಂಥ ಫಾರಮ್ಗಳ ಮೇಲೆ ಹರಿದಂತ ತೀವ್ರವಾದಂತ ಪ್ರವಾಹದ ಕಾರಣದಿಂದಾಗಿ ವಿವಿಧ ಜಾತಿಯ ವಿವಿಧ ತಳಿಗಳ ಹಾವುಗಳು ನೀರಲ್ಲಿ ಕೊಚ್ಚಿ ಬರುವಾಗೆ ಅದರಲ್ಲಿ ನಾಗರ ಹಾವುಗಳಿದೆ, ಕಾಳಿಂಗ ಸರ್ಪಗಳಿದೆ, ನಾನಾ ತರದ ಜಾತಿಗಳು. ನಾವೇನೇನು ಹಾವುಗಳು ನೋಡ್ತೀವೋ ಎಲ್ಲ ಜಾತಿಯ ಹಾವುಗಳು ಕೂಡ ಜೀವದ ಉಳಿವಿಕೆಗಾಗಿ, ಆ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಅವು ಪಡ್ತಾ ಇರ್ತಕ್ಕಂಥ ಆ ಪರಿಪಾಠ ಎಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆ ತರ ಆ ನೀರುಗಳಲ್ಲಿ ಕೊಚ್ಚಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಒಬ್ಬ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿ ಆತನಿಗೆ ಚಿಕಿತ್ಸೆ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇದು ಯಾವುದೋ ಒಂದು ನಿಜವಾಗೂ ದುರಂತದ ಮುನ್ಸೂಚನೆನಾ ಅಂತ ಅನ್ಸುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಚೈನಾದಲ್ಲಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಬೃಹತ್ ಡ್ಯಾಮ್ ಭವಿಷ್ಯದಲ್ಲಿ ಭಾರತಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳು ನಮಗೆ ಲಭ್ಯ ಆಗಿದೆ. ಆ ಡ್ಯಾಮ್ ಏನಾದರೂ ಒಡೆದೋದ್ರೆ ಉತ್ತರ ಭಾರತಕ್ಕೆ ಭಾರಿ ತೊಂದರೆ ಆಗುತ್ತೆ ಅಂತಕ್ಕಂಥ ಅಂಕಿಅಂಶಗಳು ನಮಗೆ ಲಭ್ಯತೆ ಆಗಿದೆ. ಡ್ಯಾಮ್ಗಳಿಗೆ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡು ಅವರು ಮಾಡ್ತಿರ್ತಕ್ಕಂಥ ಮಹಾ ಅಪರಾಧದ ಕೆಲಸ ಅಂತಂದ್ರೆ, ಚೈನಾದ ಭಾಗದಿಂದ ಅವರ ಡ್ಯಾಮ್ಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ನೀರುಗಳು ಸುಮಾರು 18-20 ದೇಶಗಳಿಗೆ ಬೇಕಾಗಿರ್ತಕ್ಕಂಥ ನೀರನ್ನ ಇವರು ಸ್ಟೋರೇಜ್ ಮಾಡಿ ಇಟ್ಕೊಂಡು 18 ದೇಶಗಳಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ಮಾಹಿತಿಗಳನ್ನು ನೋಡ್ತಾ ಇದ್ದೀವಿ. ಅದರ ಪ್ರತಿಫಲ ಊಟ ಮಾಡ್ತಾರೆ ಇವರು ಅಂತ ಖಂಡಿತ ಅನ್ಸುತ್ತೆ. ಇದು ಅವು ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಆ ಹಾವುಗಳು ಪಡ್ತಾ ಇರ್ತಕ್ಕಂಥ ಪರಿಪಾಟಲನ್ನ ನೀವು ವಿಡಿಯೋ ಹಾಕ್ತಾರೆ, ಆ ಯಾವ ಪ್ರದೇಶದಲ್ಲಿ ಅದಾಯ್ತು ಅಂತಕ್ಕಂಥ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಅದನ್ನ ದಯವಿಟ್ಟು ವೀಕ್ಷಣೆ ಮಾಡ್ತಾ ಬನ್ನಿ.
ಇದಕ್ಕೆ ಕಾಲಜ್ಞಾನದಲ್ಲಿ ಉಲ್ಲೇಖ ಅಂತಂದ್ರೆ ಕೈವಾರದ ತಾತಯ್ಯನವರು ಬರೆದಿರ್ತಕ್ಕಂಥ ಒಂದು ಕಾಲಜ್ಞಾನದಲ್ಲಿ ಒಂದು ಹೇಳ್ತಾರೆ, ಭವಿಷ್ಯದಲ್ಲಿ ಹತ್ತಿರದಲ್ಲೇನೆ, ಬಹಳ ದೂರ ಇಲ್ಲ, ಅವರ ಭವಿಷ್ಯವಾಣಿ ನಿಜ ಆಗೋದಕ್ಕೆ ಕೇವಲ ಇನ್ನೊಂದೆರಡು ವರ್ಷ, 2 ವರ್ಷದಲ್ಲಿ ಅವರ ಭವಿಷ್ಯವಾಣಿ ನಿಜವಾಗ್ತಕ್ಕಂಥ ದಿಕ್ಕಲ್ಲಿ ಎಲ್ಲ ಘಟನೆಗಳು ನಡೀತಾ ಇದೆ. 12 ಪಿಡುಗುಲು 12 ಉಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಇದನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ. FOPIS 9992 ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಅಂತಕ್ಕಂಥದ್ದನ್ನ ಮಾಹಿತಿನೇ ಕೊಟ್ಬಿಟ್ಟಿದ್ದಾರೆ. ಅವರು ಎಷ್ಟು ವರ್ಷಗಳ ಹಿಂದೆನೆ ಅದನ್ನು ಬರೆದಿದ್ದಾರೆ. 12 ಉಲ್ಕೆಗಳು ದೇಶಕ್ಕೆ ಭೂಮಿಗೆ ಬಂದು ಅಪ್ಪಳಿಸುತ್ತೆ. 12 ಪಿಡುಗುಲು ಪಗದಿನಾದಂಬವನು ಶಬ್ದ ಮಾಡ್ಕೊಂಡು ಬಂದು ಬೀಳುತ್ತೆ. ತಲ್ಲಡಿಂಚಿನ ಭೂಮಿ ತಲ್ಲಣಗೊಳ್ಳುತ್ತೆ. ಪರ್ವತಮುಲು ಬೆಟ್ಟಗಳು, ಬೆಗಡಿ ಅನ್ನಿಯು ಬಯಲು ಚೇರಿ, ಅಂದ್ರೆ ಪ್ರಾಣಿಗಳು, ಕಾಡುಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಬೆಗಡಿ ಎಲ್ಲಾನು ಬೇರೆ ಬೇರೆಯಾಗಿ ಓಡ್ತವೆ. ಬೆಗಡಿ ಅನ್ನಿಯು ಬಯಲು ಚೇರಿ ಉನ್ನ ಚೂಟನೆ ಒಂದು ಒಕ್ಕ ಜಾಮ. 3 ಗಂಟೆಗಳ ಕಾಲ ಎಲ್ಲಾ ಪ್ರಾಣಿಗಳು ಪರಸ್ಪರ ವೈರತ್ವವನ್ನ ಮರೆತು ಬಿಟ್ಟು ಒಂದೇ ಕಡೆ ಕೂತಿರ್ತವಂತೆ. ಹಾವಿನ ಪಕ್ಕ ಮುಂಗ್ಸಿ ಪಕ್ಕ ಹಾವು, ಹುಲಿ ಪಕ್ಕ ಹಸು ಪಕ್ಕ ಹುಲಿ, ಹಿಂಗೆ ವೈರುಧ್ಯ ಇರ್ತಕ್ಕಂಥ ಪ್ರಾಣಿಗಳು ವೈರತ್ವವನ್ನ ಮರೆತು ಬಿಟ್ಟು ಭಯಕ್ಕೆ ಒಂದ್ ಕಡೆ ಎಲ್ಲವನ್ನ ಮರೆತು ಅಲ್ಲಿ ಸೇರಿರ್ತವೆ ಅಂತಂದ್ರೆ ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂಥ ತಲ್ಲಣಗಳ ಬಗ್ಗೆ ಆ ಮೂಕ ಪ್ರಾಣಿಗಳಿಗೂ ಕೂಡ ಎಷ್ಟು ಅರಿವಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಇವತ್ತು ನಿಜವಾಗೂ ಕೂಡ ಮನುಷ್ಯನಿಗೂ ಗೊತ್ತಾಗೋದಕ್ಕೆ ಮುಂಚೆ ಏನೇ ಘಟನೆ ಸಂಭವಿಸಿದ್ರೆ ಅದು ಗೊತ್ತಾಗೋದು ಮೊದಲು ಪ್ರಾಣಿಗಳಿಗೆ. ಇವತ್ತೇನೋ ಭೂಕಂಪದ ಒಂದು ಸೂಚನೆ ಸಿಗಬೇಕಾದ್ರೆ ನಾಯಿಗಳಿಗೆ, ಹಂದಿಗಳಿಗೆ, ಇಲಿಗಳಿಗೆ, ಬೆಲೆಗಳಲ್ಲಿ ಅಡಗಿರ್ತಕ್ಕಂಥ ಇಲಿಗಳಿಗೆ ಇಂಥವಕ್ಕೆ ಗೊತ್ತಾಗತ್ತೆ. ಇದ್ದಕ್ಕಿದ್ದಂಗೆ ಹಂದಿ ಗೂಡಲ್ಲಿ ಇರ್ತಕ್ಕಂಥ ಹಂದಿಗಳು ಏನೋ ವಿಚಿತ್ರವಾಗಿ ಶಬ್ದ ಮಾಡ್ಕೊಂಡು ಹೊರಗಡೆ ಬಂತು ಅಂದ್ರೆ ಏನೋ ತೊಂದರೆ ಕಾದಿದೆ ಅಂತಕ್ಕಂಥ ಮುನ್ಸೂಚನೆ ನಮ್ಗೆ ಟರ್ಕಿಲೂ ಸಿಕ್ಕಿದೆ. ಮನೆಯಲ್ಲಿ ಎಲ್ಲೋ ಇದ್ದಂತ ಒಂದು ಕುರಿಗಳ ಹಿಂಡೆ ಊರ್ ಬಿಟ್ಟು ಓಡ್ತಾ ಇದ್ದಿದ್ ನೋಡಿ ಯಾಕೆ ಹಿಂಗ್ ಓಡ್ತಾವೆ ಅಂತಂದ ಸ್ವಲ್ಪ ಒಂದು ಕೆಲವು ನಿಮಿಷಗಳಲ್ಲಿ ಭೂಕಂಪ ಸಂಭವಿಸಿದ ಉದಾಹರಣೆ ಟರ್ಕಿಲೇ ನಡೆದಿದೆ. ಅಂದ್ರೆ ಮನುಷ್ಯನಿಗೂ ಗೊತ್ತಾಗೋದಕ್ಕೆ ಮುಂಚೆ ಗೊತ್ತಾಗ್ತಕ್ಕಂಥ ವಿದ್ಯಮಾನ ಪ್ರಕೃತಿ ಪರಿಸರದ ತಲ್ಲಣಗಳು ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಅಂತಕ್ಕಂಥದಕ್ಕೆ ಇದು ಸ್ಪಷ್ಟ ನಿದರ್ಶನ. 12 ಪಿಡುಗುಲು ಪಗದಿನಾದಂಬವನು ತಲ್ಲಡಿಂಚಿನ ಭೂಮಿ ಪರ್ವತಮುಲು ಅಡವಿ ಮೃಗಮುಲು ಬೆಗಡಿ ಅನ್ನಿಯೂ ಬಯಲು ಚೇರಿ ಉನ್ನ ಚುಟುನೆ ಉಂಡು ಒಕ್ಕ ಜಾಮ. ಹೊಸುದ ಮೀದನುನ್ನ ಜಲ ತಟಾಕಮುಲನ್ನಿ ಒಕ್ಕ ಜಲಮು ಸರಿಪೀರ್ಚು. ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ನೀರಿನ ವಾಟರ್ ಬೇಸನ್ಸ್ ಎಲ್ಲ ಕೂಡ ಬತ್ತಿ ಹೋಗ್ತವೆ, ನೀರಿಲ್ದಂಗಾಗತ್ತೆ. ಒಕ್ಕ ಜಲಮು ಸರಿಪೀರ್ಚು, ಒಂದು ಸೆಕ್ಕಿಂಗ್ ಮಾಡಿಬಿಡುತ್ತೆ. ಅದನ್ನ ಟಾರ್ನೆಡೋ ಅಂತ ಕರೀತಾರೆ. ಅಮೆರಿಕಾದಲ್ಲಿ ಇದು ಸಂಭವಿಸುತ್ತೆ. ಆ ತರದ ಟಾರ್ನೆಡೋ ಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಈ ಕಡೆ ನಮ್ ಕಡೆ ಬೀಸ್ತಾರ ಗಾಳಿಗೆ ಅಳ್ಳಾಡೋಗ್ತಾ ಇದ್ದಾರೆ ಜನ. ಇನ್ನೂ ಏನೇನ್ ದುರಂತಗಳು ಕಾದಿದೆಯೋ ನೋಡ್ಬೇಕಾಗುತ್ತೆ. ಇದು ನಿಜವಾಗೂ ಚೈನಾದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಯಾವುದು ದುರಂತದ ಮುನ್ಸೂಚನೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಪ್ರಕೃತಿ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಒಂದು ಉತ್ತರ.